ಅಲ್ಲಿ ಒಂದಷ್ಟು ಜನ ಜಾಗ ಕೊಡಕ್ಕೂ ತಯಾರಾಗಿದ್ರು. ಸೊ ಆದ್ರೆ ಅದು ಏನು ಸಕ್ಸಸ್ ಆಗ್ಲಿಲ್ಲ. ಸೊ ನಾವೀಗ ಇರೋ ಕಾರಿಡಾರ್ನ ನಾವು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೀವು ತಮಿಳ್ನಾಡಿಗೆ ಹೋಗಿ ಅವರು ಎಕ್ಸ್ಟ್ರಾ ಕಾರಿಡಾರ್ಗಳು ಮಾಡ್ಕೊಂಡು ರಿಕವರ್ ಮಾಡ್ಕೊಂಡ್ ಬರ್ತಿದ್ದಾರೆ, ಹೊಸ ಹೊಸ ಮ್ಯಾಪ್ ಗಳಾಗಿದೆ. ಕರೆಕ್ಟ್. ಈಗ ನಮ್ದು ಒಂದು ಎಲಿಫೆಂಟ್ ಕಾರಿಡಾರ್ ಒಂದು ಕಮಿಟಿ ಇತ್ತು. ಅದ್ರೊಳಗೊಬ್ರು ವರ್ಮಾ ಅಂತಿದ್ದಾರೆ, ಸುರೇಂದ್ರ ವರ್ಮಾ ಅಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಎಲಿಫೆಂಟ್ ಕನ್ಸರ್ವೇಷನಿಸ್ಟ್ ಇನ್ ದ ಕಂಟ್ರಿ ಅಂತ ಹೇಳ್ಬೋದು. ಅವರು ಅದನ್ನ ಕೆಲಸ ಮಾಡ್ಕೊಂಡಿದ್ದಾಗ ಅವರು ಎಲ್ಲಾ ಮ್ಯಾಪ್ ಮಾಡಿದ್ದಾರೆ. ಅವ್ರು ಎಷ್ಟು ಮಟ್ಟಿಗೆ ಅವ್ರಿಗೆ ನಾವು ಥ್ಯಾಂಕ್ ಯು ಹೇಳ್ಬೇಕಂದ್ರೆ, ಇವ್ರು ಮಯಮ್ನಾರು ಈ ಅಸ್ತಂಕ ಹೋಗ್ಬಿಟ್ಟಿದ್ದಾರೆ ಕಾರಿಡಾರ್ ಹುಡ್ಕೊಂಡು ಇಂಡಿಯಾದೊಳಗೆ. ಸೊ ಇಲ್ಲಿ ಕರ್ನಾಟಕ ಮ್ಯಾಪಿಂಗ್ ಮಾಡಿದಾಗ ಅವ್ರು ಕೊಟ್ಟಿದ್ದಾರೆ, ಇಲ್ಲಿ ಕಾರಿಡಾರ್ ಇದೆ ಅಂದ್ಬಿಟ್ಟು. ಅದೇ ಕಾರಿಡಾರ್ ಕಮಿಟಿ ಒಳಗೆ ಸಂಜಯ್ ಗುಬ್ಬಿನೂ ಇದ್ರು. ಅದ್ ಏನಾಯ್ತು ಅಂತ ಗೊತ್ತಿಲ್ಲ, ಅವ್ರಿಬ್ರೊಳಗೆ ಏನು ವಿರೋಧ ಆಯ್ತು. ಆದ್ರೆ ಅವು ನಮ್ಮ ಸುರೇಂದ್ರ ವರ್ಮದ್ ಮೇಲೆನೆ ಒಬ್ರು ಆರೋಪ ಮಾಡಿ, ನೀವು ಇವ್ರನ್ನ ಬಿಟ್ರೆ ನಿಮ್ ಜಾಗ ಎಲ್ಲ ತಗೊಂಡ್ಬಿಡ್ತಾರೆ ಅಂದ್ಬಿಟ್ಟು ಅವ್ರ ಮೇಲೆ ಪ್ಯಾಂಪ್ಲೆಟ್ಸ್ ಎಲ್ಲ ಹಾಕಿ ನಮ್ಮ ಬಂದೀಪುರ ಒಳಗೆ ಜನ ಅವ್ರ ಮೇಲೆ ರೇಗಾಗಿ ಅವರು ನನಗೆ ಈ ಕೆಲ್ಸನೇ ಬೇಕಾಗಿಲ್ಲ ಅಂದ್ಬಿಟ್ಟು ಅವ್ರು ಬೇಜಾರಾಗಿ ಹೋದ್ರು. ಬಟ್ ಅದೇ ತರ ನೀವ್ ನೋಡಿದ್ರೆ ನಮ್ ಸಂಜಯ್ ಗುಬ್ಬಿನ ಕಾರಿಡಾರ್ ಕಮಿಟಿ ಹೋಗಿದ್ರು, ಅವರೇ ಕನ್ಯಾನ್ಪುರ ಕಾರಿಡಾರ್ ಪಕ್ಕನೆ ಅವರು ಒಂದು ಮನೆ ಕಟ್ಟಿದ್ದಾರೆ. ಈಗ ಕುಂದಗೆರೆ ರೇಂಜು ಬಂದೀಪುರ ಕಟ್ಟಿದ್ದಾರೆ. ಸೊ ಈಗ ನಾವ್ ಹೇಳೋದು ಸೈಂಟಿಸ್ಟ್ಗಳೇ, ರಿಸರ್ಚರ್ಗಳು, ಕನ್ಸರ್ವೇಷನಿಸ್ಟ್, ಬಯಾಲಜಿಸ್ಟ್ಗಳು ಅಂತ ಹೇಳಿದಾಗ ಇವರು ಒಂದ್ ಸ್ವಲ್ಪ ಆದ್ರೂ ಗಮನ ಇಟ್ಕೋಬೇಕಾಯ್ತು. ನಾವೇ ಖುದ್ದಾಗಿ ಮಾಡಿದಾಗ ಬೇರೆ ಯಾರು ಮಾಡಲ್ಲ. ಈಗ ಏನಾಗಿದೆ ಅಂದ್ರೆ, ನೀವ್ ಹೇಳ್ತಿದ್ರಲ್ಲ ಕಾರಿಡಾರ್ ರಿಕವರಿ ಆಗ್ಬೇಕು, ಕಾರಿಡಾರ್ಸ್ 9 ಇರೋದು ಅಂದ್ಬಿಟ್ಟು. ಈಗ ರಿಕವರ್ ಮಾಡಕ್ಕೂ ಆಗಲ್ಲ, ಕಾರಿಡಾರ್ ಅಷ್ಟು ಮಟ್ಟಕ್ಕೆ ಡ್ಯಾಮೇಜ್ ಆಗಿದೆ. ಈ ಏನ್ ಬಾಲಚಂದ್ರ ಅವರು ಮಾಡಕ್ ತಯಾರಾಗಿದ್ರು ಆ ಕಾರಿಡಾರ್ ಅಂತ ಈಗ ಪಾಲಾಗ್ಬಿಟ್ಟಿದೆ, ಯಾರು ಏನು ಮಾಡಕ್ ಆಗಲ್ಲ, ಚಿಂದಿ ಮಾಡಕ್ ಬಿಟ್ಟಿದ್ದಾರೆ. ಸೊ ನೀವು ಬೇರೆ ಕಡೆ ನೋಡಿದ್ರೆ ಕೊಡಗು ಕಡೆಗೆ, ನಮ್ಮ ಮೈಸೂರು ಇದರಿಂದ ಕೊಡಗು ಇದಕ್ಕೆ ಅಲ್ಲಿನ ಒಬ್ರು ಕರ್ನಲ್ ಮುತ್ತಣ್ಣ ಅಂತಿದ್ದಾರೆ ಕೊಡಗುಗೆ. ಅವ್ರ ಪ್ರಯತ್ನ ಮಾಡಿ ಅಲ್ಲಿನ ಎಸ್ಟೇಟ್ ಓನರ್ಸ್ ಜೊತೆಲ್ಲ ಸೇರಿ ಕೇರಳ ಕಡೆಯಿಂದ ಮತ್ತೆ ಕೊಡಗು ಕಡೆಯಿಂದ ಮಾತಾಡ್ಕೊಂಡು ಒಂದಷ್ಟು ಜಮೀನ್ ಕೊಂಡ್ಕೋಬೇಕು, ಎಸ್ಟೇಟ್ಗಳು ತಕೊಂಡು ಆನೆಗಳು ಓಡಾಟಕ್ಕೆ ಜಾಗ ಕೊಡ್ಬೇಕು ಅಂದ್ಬಿಟ್ಟು ಅವರು ಪ್ರಯತ್ನ ಮಾಡಿದ್ದಾರೆ. ಎಲ್ಲ ರೆಡಿ ಇದೆ ಅವ್ರ ಹತ್ರ ದಾಖಲೆಗಳು. ಬಟ್ ದುಡ್ಡು ಇಲ್ಲ. ಇನ್ನೊಂದ್ ಕಡೆ ನೀವೀಗ ನೋಡ್ತಿದ್ದೀರಾ, ಎಲ್ಲಾ ಕಡೆನೂ ಆನೆಗಳು ಪ್ರಾಬ್ಲಮ್ ಆಗಿರೋದು ಹಾಸನ್ ಕಡೆ, ಮತ್ತೆ ನಮ್ಮ ಸಕಲೇಶ್ಪುರ, ಹಾಸನ್, ಬೇಲೂರು, ನಿಮ್ಗೆ ಗೊತ್ತು ಎಲ್ಲೆಲ್ಲಿ ತೊಂದರೆಗಳಾಗ್ತಿದೆ. ಆ ಜಾಗದೆಲ್ಲ ಇವರು 2-3 ವರ್ಷದ ಹಿಂದೆ ಒಂದ್ ಕಮಿಟಿ ಮಾಡಿ ಎಲ್ಲೆಲ್ಲಿ ಆನೆಗಳು ಆಚೆ ಬರ್ತಿದೆ, ಕಾಡಿಂದ ಆಚೆ ಹೋಗ್ತಿದೆ, ತೋಟಗಳಿಗೆ ಹೋಗ್ತಿದೆ, ಅದನ್ನೆಲ್ಲ ಇವರು ಮ್ಯಾಪ್ ಮಾಡ್ಕೊಂಡು ರೆಡಿ ಮಾಡಿದ್ದಾರೆ. ಆ ಕೆಲ್ಸನೂ ಮುಂದಕ್ಕೆ ಹೋಗಿಲ್ಲ. ಎಲ್ಲ ಇದೆ, ಕೆಲಸ ಮಾಡಿದ್ದಾರೆ. ಅಲ್ಲ ಬಟ್ ಸರ್, ಈಗ ಆನೆ ಕಾರಿಡಾರ್ಗಳು ಇದ್ರೂ ಕೂಡ ಈಗ ಆನೆ ದಾಳಿಗಳು ಆಗ್ತಾ ಇದೆ, ಸಂಘರ್ಷ ನಡೀತಾ ಇದೆ ಅಂದ್ರೆ ಅಲ್ಲಿ ಅದಕ್ಕೆ ಪೂರಕವಾದಂತ ಆಹಾರ ಅಥವಾ ಮೇವು ಸಿಗ್ತಾ ಇಲ್ವಾ, ಹೇಗೆ ಸರ್? ಅದು ಒಂದು ಕಾರಣ ಇದೆ. ಒಂದೇನಾಗತ್ತಂದ್ರೆ, ನಮ್ಮ ಕಾಡೊಳಗೆ ಲಂಟಾನ ಬಂದ್ಬಿಟ್ಟಿದೆ, ಎಕ್ಸಾಟಿಕ್ ಸ್ಪೀಶೀಸ್, ಆಮೇಲೆ ಉಪಥ್ಯೂರಿಯಂ ಇದೆ, ಮತ್ತೆ ಒಂದು ಸೆನಾ ಸ್ಪೆಕ್ಟೇಬಲಸ್ ಮರ ಬೆಳೆದ್ಬಿಟ್ಟಿದೆ. ಸೊ ಅದು ಅದ್ರ ಕೆಳಗೆ ಏನು ಬೆಳೆಯಕ್ ಆಗಲ್ಲ, ಹುಲ್ಲು ಏನು ಬರೋದಿಲ್ಲ. ಕರೆಕ್ಟ್. ಸೊ ಈಗ ಏನಾಗ್ತಿದೆ ಅಂದ್ರೆ, ಆನೆಗಳು ಆ ಊರ್ ಕಡೆ ಬರಕ್ ಶುರು ಆಗಿದೆ, ಊರ್ ಕಡೆ ಜಾಸ್ತಿ ಆಗಿದೆ. ನನಗೆ ಜ್ಞಾಪಕ ಇರೋದು, ಒಂದು ಕಮಿಟಿ ಫಾರ್ಮ್ ಮಾಡ್ತಾರೆ ಗವರ್ಮೆಂಟ್ 2018-19 ಒಳಗೆ. ಜಾನ್ ಸಿಂಗ್ ಅಂದ್ಬಿಟ್ಟು ಮತ್ತೆ MK ಅಪ್ಪಯ್ಯ ಅಂದ್ಬಿಟ್ಟು ಫಾರ್ಮರ್ ಫಾರೆಸ್ಟ್ ಆಫೀಸರ್ಸ್ ನ ಇಟ್ಟು, ಏನು ಈ ತರ ಆಗ್ತಾ ಇದೆ, ಯಾಕೆ ಆನೆಗಳು ಜಾಸ್ತಿ ಬರ್ತಿದ್ದಾಗ ಅವರು ರೆಕಮೆಂಡೇಶನ್ ಕೊಡ್ತಾರೆ. ನಾವು ಹ್ಯಾಬಿಟ್ಯಾಟ್ ರೆಸ್ಟೋರೇಷನ್ ಮಾಡ್ಬೇಕು, ಗ್ರಾಸ್ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡ್ಬೇಕು ಅಂದ್ಬಿಟ್ಟು ಅವರು ಒಂದು ಕಮಿಟಿ ರಿಪೋರ್ಟ್ ಕೊಡ್ತಾರೆ, ಇಂತಿಂತದ್ ಮಾಡಿದ್ರೆ ಒಳ್ಳೇದು ಅಂದ್ಬಿಟ್ಟು. ಅದು ಪ್ರಯತ್ನ ನಡೀತಿದೆ. ಬಟ್ ಏನಾಗ್ತಿದೆ ಅಂದ್ರೆ, ಅರ್ಧ ಕೆಲ್ಸ ಆಗತ್ತೆ, ತಿರ್ಗಾ ನಿಂತೋಗತ್ತೆ. ಸೊ ಅವ್ರು ಕೊಟ್ಟಿದ್ದಾರೆ. ಸೊ ನಮ್ಗ್ ಗೊತ್ತು, ನಮ್ ಕಾಡೊಳಗೆ ಆಹಾರ ಇಲ್ಲ, ಮತ್ತೆ ಊರ್ ಪಕ್ಕ ಜನಕ್ಕೆ ಕರೆಕ್ಟ್. ಸರ್ ಕೇಳಿಸ್ತಾ ಇದೆ ಅಲ್ವಾ? ಎಸ್, ನೋಡಿ ಈಗ ನಮ್ಮಲ್ಲಿರುವಂತಹ ಕಾರಿಡಾರ್ಗಳ ಸಂಖ್ಯೆ ನೋಡ್ತಾ ಇದ್ವಿ. ಬಟ್ ಈಗಿರುವಂಥ 9 ಕಾರಿಡಾರ್ ಇದೆಯಲ್ಲ, ಅದನ್ನು ಕೂಡ ನಾವು ಉಳಿಸ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಯಾಕಂತ ಹೇಳಿದ್ರೆ ನೋಡಿ, ಜೋಸೆಫ್ ಹೂವರ್ ಸರ್ ಹೇಳಿದಾಗೆ ಚಿಂದಿ ಚಿತ್ರಣ ಆಗಿಬಿಟ್ಟಿದೆ.
ಹೆದ್ದಾರಿಗಳಾಗಿದ್ದಾವೆ, ಹೋಮ್ ಸ್ಟೇಗಳಾಗಿದ್ದಾವೆ, ಎಲ್ಲಿ ಬೇಕು ಅಲ್ಲಿ ಒತ್ತುವರಿಗಳಾಗಿದ್ದಾವೆ. ಹಾಗಾಗಿನೇ ಅದನ್ನು ಪ್ರಭಾವಿಗಳು, ರಾಜಕಾರಣಿಗಳು ಎಲ್ಲ ಅವರದ್ದೇ ಇದೆ, ಅವ್ರ ಒಡೆತನದ್ದೇ ಇದೆ. ಹಾಗಾಗಿ ಕಷ್ಟ ಆಗ್ತಾಯಿದೆ ಸರ್ಕಾರಕ್ಕೆ. ಯಾವ ಸರ್ಕಾರ ಬಂದರೂ ಅಷ್ಟೇ ಅವ್ರನ್ನ ಓಡಿಸುವಂಥ ಒಂದು ಕೆಲಸಗಳಾಗ್ತಾ ಇಲ್ಲ. ಮತ್ತು ಆನೆಗಳಿಗೆ ಸಿಗಬೇಕಾದಂಥ ಆ ಒಂದು ಮೇವೇನಿದೆಯಲ್ವಾ, ಅದು ಸಿಗ್ತಾ ಇಲ್ಲ. ನೋಡಿ, ಅಕೇಶಿಯಾ ಮತ್ತು ನೀಲಗಿರಿ ಗಿಡಗಳು ಕಾಡಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಈಗ ಹುಲ್ಲುಗಾವಲು ಬೇಕು ಆನೆಗಳಿಗೆ ಮೇಯಲಿಕ್ಕೆ, ಅದು ಕೂಡ ಸಿಗ್ತಾ ಇಲ್ಲ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಸೈಂಟಿಫಿಕಲಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಬೇಕು. ಜೋಸೆಫ್ ಸರ್, ಈಗ ಚಾಮರಾಜನಗರದಲ್ಲಿ 5 ಕಾರಿಡಾರ್ ಇದೆ, ಬೆಂಗಳೂರು ದಕ್ಷಿಣದಲ್ಲಿ 3 ಇದೆ, ಕೊಡಗುದಲ್ಲಿ 1 ಇದೆ. ಇಲ್ಲಿ ಚಿಕ್ಕಮಗಳೂರು ನೀವು ಹೇಳಿದಾಗೆ ಮತ್ತು ಸಕಲೇಶಪುರ, ಹಾಸನ ಭಾಗದಲ್ಲಿ ಆನೆ ದಾಳಿಗಳು ಜಾಸ್ತಿ ಆಗ್ತಿದೆ. ಅಲ್ಲಿ ಯಾಕೆ ಇನ್ನೂ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಿಲ್ಲ ಅಂತ ನನಗೆ ಕುತೂಹಲ ಸಹಜವಾಗಿ. ಅಲ್ಲ, ಅಲ್ಲಿ ಮಾತಾಡಿದಾಗ ಏನ್ ಹೇಳಿದಂದ್ರೆ ಇವರು ಗುರ್ತಿಟ್ಕೊಂಡಿದ್ದಾರೆ ಎಲ್ಲೆಲ್ಲಿಂದ ಆನೆಗಳು ಆಚೆ ಹೋಗ್ತಿದೆ, ಅದನ್ನೆಲ್ಲ ನಾನು ಸೀಲ್ ಮಾಡಿ ಆನೆಗಳು ಎಲ್ಲೆಲ್ಲಿ ಆಚೆ ಹೋಗಿದೆ ಅದನ್ನೆಲ್ಲ ಕಾಡೋರ್ ಬಿಡ್ಬೇಕು ಅಂದ್ಬಿಟ್ಟು ಒಂದು ಪ್ಲಾನ್ ಇದೆ. ಒಂದು ಕಮಿಟಿ ಫಾರ್ಮ್ ಮಾಡಿದ್ರು. ಬಟ್ ಅದರಿಂದ ಏನು ಮುಂದಕ್ಕೆ ಏನು ಆಗಿಲ್ಲ. ಈಗ ಏನಾಗಿದೆ ಅಂದ್ರೆ ಕೆಲವು ಆನೆಗಳು ಅದೊಂದು ಒಂದು ಏರಿಯಾ ಒಳಗೆ ಸೆಟ್ಲ್ ಆಗ್ಬಿಟ್ಟಿದೆ. ಕಾಡಿಂದ ಹೋಗಿದ್ದು ಅದೇ ಒಂದು ಇದನ್ನೇ ಎಸ್ಟಾಬ್ಲಿಷ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ. ಈಗ ನೀವು ಕೊಡಗು ಹೋದ್ರೆ ಎಸ್ಟೇಟ್ ಒಳಗೆ ಆನೆಗಳಿದೆ, ಅಲ್ಲೇ ಮರಿ ಆಗ್ತಿದೆ, ಜನರೇಷನ್ ಅಲ್ಲೇ ಇದೆ. ಹೌದು ಹೌದು. ಸೊ ಜನರೇಷನ್ಸ್ ಅಲ್ಲೇ ಬೆಳ್ಕೊಂಡ್ ಬರ್ತಾ ಇದೆ. ಸೊ ಕಾರಿಡಾರ್ ನಾವು ರಿಎಸ್ಟಾಬ್ಲಿಷ್ ಮಾಡಿದ್ರೆ ಬಹಳ ಒಳ್ಳೇದು. ಬಟ್ ಬಹಳ ದೊಡ್ಡ ಚಾಲೆಂಜ್ ಇದೆ. ಯಾಕಂದ್ರೆ ನೀವ್ ಹೇಳ್ದಂಗೆ ಮೈನಿಂಗು, ಬೇರೆ ಬೇರೆ ಕಾಮಗಾರಿಗಳು, ಬೇರೆ ಇದೆಲ್ಲ ಲೀನಿಯರ್ ಪ್ರಾಜೆಕ್ಟ್ಸ್ ಎಲ್ಲ ಬಂದು ಬಹಳ ಹೋಗ್ಬಿಡಿದೆ. ಎಷ್ಟು ಮಟ್ಟಕ್ಕೆ ನಾವು ಸಕ್ಸಸ್ಫುಲ್ ಆಗ್ತೀವಿ ಅಂತ ಗೊತ್ತಿಲ್ಲ. ಬಟ್ ಏನಂದ್ರೆ ನಾವು ಜ್ಞಾಪಕ ಇಟ್ಕೋಬೇಕು, ತಮಿಳ್ನಾಡು ಒಳಗೆ ಎಕ್ಸ್ಟ್ರಾ ಕಾರಿಡಾರ್ ಮಾಡ್ತಾರೆ ಅಂದ್ರೆ ನಾವ್ ಯಾಕೆ ಮಾಡಕ್ ಆಗಲ್ಲ? ಸೊ ನಮ್ಗೆ ಪೊಲಿಟಿಕಲ್ ವಿಲ್ ಬೇಕು. ಆ ಪೊಲಿಟಿಕಲ್ ವಿಲ್ ಯಾವ ಸರ್ಕಾರ ತೋರಿಸ್ತಿಲ್ಲ. ಬೇರೆ ಮಾತಿದೆ, ಈಗ ಮಾಡ್ತೀವಿ ಮಾತಾಡೋದು ಬಿಟ್ಟು ಬೇರೆ ಏನೂ ಆಗ್ತಾನೆ ಇಲ್ಲ. ಆನ್ ಗ್ರೌಂಡ್ ನಡೀತಾ ಇಲ್ಲ. ಈಗ ನಾವು ಹೇಳೋದು ಸರ್ಕಾರ ನಮ್ಮ ರಾಜ್ಯದೊಳಗೆ 6400 ಮೇಲೆ ಆನೆಗಳಿದೆ ಅಂದ್ಬಿಟ್ಟು ಬಹಳ ಹೆಮ್ಮೆ ಪಡ್ಬೇಕಾಗಿದೆ. ಅದೇ ತರ ನಾವು ಎಷ್ಟು ಆನೆಗಳು ಸಾಯ್ತಾ ಇದೀವಿ ಅಂದ್ಬಿಟ್ಟು ನಾವು ಲೆಕ್ಕಾಚಾರ ಇಟ್ಕೋಬೇಕು. ಎಷ್ಟು ಆನೆಗಳು ಸಾಯ್ತಿದೆ ವರ್ಷಕ್ಕಂದ್ರೆ 100ಕ್ಕಿಂತ ಒಂದೊಂದು ವರ್ಷ 100 ಆನೆಗಿಂತ ಜಾಸ್ತಿ ಸಾಯ್ತಿದೆ. ಎಲೆಕ್ಟ್ರಿಕ್ಯೂಷನ್ ನಡೀತಿದೆ, ಮತ್ತೆ ಪಾಯ್ಸನಿಂಗ್ ನಡೀತಿದೆ, ಬೇರೆ ಬೇರೆ ತರ ಇದುಗಳು ಸಾಯ್ತಿದೆ. ಸೊ ನಾವು ಜ್ಞಾಪಕ ಇಟ್ಕೋಬೇಕು, ನಾವು ಜಾಸ್ತಿ ಇದೆ ಆನೆ, ಅದರಿಂದನೇ ನಮಗೆ ಈ ತರ ಸಂಘರ್ಷ ಆಗ್ತಾ ಇದೆ ಅಂತ ಹೇಳ್ಬೇಕಂದ್ರೆ ನಾವು ಒಂದು ಜ್ಞಾಪಕ ಇಟ್ಕೋಬೇಕು, ನಾವ್ ಎಷ್ಟು ಕೋಟಿ ಇದೀವಿ ಜನ ಕರ್ನಾಟಕದೊಳಗೆ? ಹೆಚ್ಚಿನ 6.5 ಕೋಟಿಗಿನ ಜಾಸ್ತಿ ಜನ ಇದ್ದೀವಿ ನಾವು. ಸೊ ನಾವು ನಮ್ಮ ಇದು ಬೆಳ್ಕೊಂಡು ಹೋಗ್ಬೋದು, ಆದ್ರೆ ಆನೆಗಳ ನಂಬರ್ಸ್ ಜಾಸ್ತಿ